ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವ ತಂಬಾಕು ರಹಿತ ದಿನಾಚರಣೆ. ವೈದ್ಯರ ನಿರ್ಲಕ್ಷ್ಯ, ಗರ್ಭದಲ್ಲೇ ಮಗು ಸಾವು, ತಾಯಿ ಚಿಂತಾಜನಕ. ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಿ, ಜನರಲ್ಲಿ ಕೇಜ್ರಿವಾಲ್ ಭಾವನಾತ್ಮಕ ಮನವಿ. ಬಿಜೆಪಿಯಿಂದ ಬಡವರ ಉದ್ಧಾರ ಆಗಿಲ್ಲ ಖಂಡ್ರೆ. ಸುದ್ದಿಯ ವಿವರಗಳು. ಇಂದು ವಿಶ್ವ ತಂಬಾಕು ರಹಿತ ದಿನಾಚರಣೆ ಪ್ರಯುಕ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಮತ್ತು ಜಿಲ್ಲಾ ವಕೀಲರ ಸಂಘ ಬೀದರ್, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಭಾಂಗಣದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ಶಿವಶಂಕರ್ ಭತ್ತಮುರ್ಗೆ, ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳು ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಆಗಮಿಸಿದ ಮುಖ್ಯ ಅತಿಥಿಗಳಾದ ಕೇಶವ ಶ್ರೀಮಾಳೆ, ಸರ್ಕಾರಿ ವಿಶೇಷ ಅಭಿಯೋಜಕರು, ಕರ್ನಾಟಕ ಲೋಕಾಯುಕ್ತ ಬೀದರ್ ಇವರು ಸಿಒಟಿಪಿಎ ಕಾಯ್ದೆ 2003 ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಸಿಒಟಿಪಿಎ ಕಾಯ್ದೆಯ ಸೆಕ್ಷನ್ 4, 5, 6A, 6B ಮತ್ತು 7 ವಿಸ್ತಾರವಾಗಿ ವಿವರಿಸಿದರು. ನಂತರ ಇನ್ನೋರ್ವ ಅತಿಥಿಗಳಾದ ಡಾಕ್ಟರ್ ರಾಘವೇಂದ್ರ ವಾಗಾಲೆ, ಮನೋರೋಗ ತಜ್ಞರು, ಬ್ರಿಮ್ಸ್ ಬೀದರ್ ಇವರು ತಂಬಾಕಿನಿಂದಾಗುವ ದುಷ್ಟ ಪರಿಣಾಮಗಳ ಬಗ್ಗೆ ಉಪನ್ಯಾಸ ನೀಡಿದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಹಾಗೂ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ಶಂಕರಪ್ಪ ಬೊಮ್ಮಾರವರು ಈ ವರ್ಷದ ಘೋಷವಾಕ್ಯವಾದ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು ವಿಷಯದ ಬಗ್ಗೆ ಮಾತನಾಡಿದರು. ಅದೇ ರೀತಿ ಜಿಲ್ಲಾದ್ಯಂತ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಎಂದು ವಿವರಿಸಿದರು. ಎಸ್ಬಿ ಪಾಟೀಲ್ ದಂತ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ಜಿಲ್ಲೆಯಲ್ಲಿ ಹಲವಾರು ಕಡೆಯ ಉಚಿತ ಬಾಯಿ ಕ್ಯಾನ್ಸರ್ ತಪಾಸಣೆ ಶಿಬಿರ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ಕಿರಣ್ ಪಾಟೀಲ್, ಡಾಕ್ಟರ್ ಅನಿಲ್ ಚಿಂತಾಮಣಿ, ಡಾಕ್ಟರ್ ಸಂಗಾರೆಡ್ಡಿ, ಡಾಕ್ಟರ್ ದಿಲೀಪ್ ಢೋಗ್ರೆ, ಡಾಕ್ಟರ್ ರಾಘವೇಂದ್ರ ವಾಗಾಲೆ ಉಪಸ್ಥಿತರಿದ್ದರು. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಸಲಹೆಗಾರರಾದ ಪ್ರಕಾಶ್ ವಗ್ಗೆ ಹಾಗೂ ಮಹೇಶ್ ಬಬ್ಚಡೆ, ಜಿಲ್ಲಾ ಆಪ್ತ ಸಮಾಲೋಚಕರಾದ ಸುದರ್ಶನ್ ರೆಡ್ಡಿ ಹಾಗೂ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪ್ರತಿ 6 ಸೆಕೆಂಡ್ಗೆ ಒಬ್ಬ ಮನುಷ್ಯ ತಂಬಾಕು ಸಾಯ್ತಾ ಇದ್ದಾನೆ. ಸೊ ವರ್ಲ್ಡ್ ವೈಡ್ 1% ಅಡಲ್ಟ್ಸ್ಗಳು ಕೂಡ ಈ ತಂಬಾಕು ಜೀವನನ ಕಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ತಂಬಾಕು ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಅದರಿಂದ ಸಾಕಷ್ಟು ಜನರು ಸಾಯ್ತಾರೆ. ಹಾಗಾಗಿ ಬಿಗ್ಗೆಸ್ಟ್ ಅದ್ರ ಬಗ್ಗೆ ಸಾಕಷ್ಟು ಅರಿವು ಕಾರ್ಯಕ್ರಮಗಳು ಈ ರೀತಿಯಾಗಿ ನೀಡ್ತಾರೆ. ಸುದ್ದಿಯ ವಿವರಗಳು. ವೈದ್ಯರ ನಿರ್ಲಕ್ಷ್ಯದಿಂದ 7 ತಿಂಗಳ ಮಗು ಗರ್ಭದಲ್ಲೇ ಸಾವನ್ನಪ್ಪಿದ್ದು, ತಾಯಿಯ ಪರಿಸ್ಥಿತಿ ಚಿಂತಾಜನಕವಾಗಿರುವ ಘಟನೆ ಬೀದರ್ನ ಬ್ರಿಮ್ಸ್ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿದೆ. ಹುಮ್ನಾಬಾದ್ ತಾಲೂಕಿನ ಕನ್ಕಟ್ಟ ಗ್ರಾಮದ ಯಲ್ಲಮ್ಮ ಹಾಗೂ ರಮೇಶ್ ದಂಪತಿಗೆ ಸೇರಿದ ಮಗು ಮೃತಪಟ್ಟಿದ್ದು, ಕನ್ಕಟ್ಟ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಗರ್ಭದಲ್ಲಿಯೇ ಮಗು ಸಾವನ್ನಪ್ಪಿದೆ ಅಂತ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. 7.5 ತಿಂಗಳು ಗರ್ಭಿಣಿ ಮಹಿಳೆ ಯಲ್ಲಮ್ಮ ಆರೋಗ್ಯ ತಪಾಸಣೆಗಾಗಿ ಬುಧವಾರ ಕನ್ಕಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದಾಳೆ. ಈ ವೇಳೆ ಗರ್ಭಿಣಿ ಮಹಿಳೆಯರಿಗೆ ನೋಡಲಾಗುವ ಇಂಜೆಕ್ಷನ್ ಯಲ್ಲಮ್ಮನಿಗೆ ಆಸ್ಪತ್ರೆಯ ನರ್ಸ್ ಕೊಟ್ಟಿದ್ದಾರೆ. ಇಂಜೆಕ್ಷನ್ ಕೊಟ್ಟ ಬಳಿಕ ಯಲ್ಲಮ್ಮನಿಗೆ ಸುಸ್ತು ಕಾಣಿಸಿಕೊಂಡಿದ್ದು, ರಿಯಾಕ್ಷನ್ ಆಗಿ ಗರ್ಭದಲ್ಲಿದ್ದ ಮಗು ಸಾವನ್ನಪ್ಪಿರುವುದು ಗಮನಕ್ಕೆ ಬಂದಿದೆ. ತಕ್ಷಣ ಕುಟುಂಬಸ್ಥರು ಸಮೀಪದ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ. ಅಷ್ಟರಲ್ಲಾಗಲೇ ಮಗುವಿನ ಕಾಲು ಗರ್ಭಕೋಶದಿಂದ ಹೊರಬಂದು ಸಾವನ್ನಪ್ಪಿರುತ್ತದೆ. ಈ ವಿಷಯ ವೈದ್ಯರಿಗೆ ಗೊತ್ತಿದ್ರೂ ಯಾವುದೇ ಚಿಕಿತ್ಸೆ ನೀಡದೆ ಕಾಲಹರಣ ಮಾಡಿದ್ದಾರೆ. ಬಳಿಕ ಬ್ರಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹೇಳಿದ್ದಾರೆ. ವೈದ್ಯರ ಸಲಹೆ ಮೇರೆಗೆ ಬ್ರಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬಂದರೂ ಸರಿಯಾದ ಸಮಯಕ್ಕೆ ವೈದ್ಯರು ಚಿಕಿತ್ಸೆ ನೀಡಿಲ್ಲ. ಇದರಿಂದ ಮಗು ಸಾವನ್ನಪ್ಪುವುದಲ್ಲದೆ ಈಗ ತಾಯಿಯ ಪರಿಸ್ಥಿತಿಯು ಚಿಂತಾಜನಕವಾಗಿದೆ. ಸೂಕ್ತ ಸಮಯಕ್ಕೆ ಚಿಕಿತ್ಸೆ ದೊರಕಿದ್ದರೆ ಹೀಗಾಗುತ್ತಿರಲಿಲ್ಲ ಎಂದು ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿದ್ದು, ಮಗು ಪಡೆಯಬೇಕೆಂಬ ದಂಪತಿಗಳ 10 ವರ್ಷಗಳ ಕನಸು ಕಮರದಿಂತಾಗಿದೆ. ಏನಾಗಿತ್ತು? ಯಾವ ಹಾಸ್ಪಿಟಲ್ನಾಗ ಆಗೈತಿ? ಯಾವ ಹಾಸ್ಪಿಟಲ್ನಾಗ ಇಂಜೆಕ್ಷನ್ ಕೊಟ್ಟಿದ್ರು? ಕನಕಟ್ಟ ಹಾಸ್ಪಿಟಲ್ದಾಗ ಇಂಜೆಕ್ಷನ್ ಮಾಡ್ಯಾರಿ. ನದಿ ಹಾಸ್ಪಿಟಲ್ದಾಗ
ಅಲ್ಲಿ ಮಾಡಲ್ಲ ಮಾಡ್ತೆ ಅಂತ ಭಾರತಕ ಅಲ್ಲೇ ಸೇಮ್ ಮಾಡಿದ್ರಿ ಮಾಡಿದ ಬೇಕಾಯ್ತ ನಾವು ಬೀದರ್ ಕಳಿಸ್ತೇವೆ ಗುಲ್ಬರ್ಗ ಕಳಿಸ್ತೇವೆ ಅಂದ್ರೆ ಯಾಕೆ ಮಾಡಿದ್ವಿ ಮತ್ತೆ ಈಗ ಯಾಕೆ ಮಾಡಲ್ಲ ಯಾಕೆ ಅವ್ರಿಗೆ ಪೂರ ಅವ್ರಿಗೆ ತಂದು ಬೆದ್ದರ್ಸಿ ನಿನ್ನೆ ಹೋಗ್ರಮ್ಮ ನಿಮ್ಮ ಕೈಲೇ ಖುಷಿಗೆ ಹೆಣ್ಮಗಳಿಗೆ ನೀವು ಜಡ್ ಚಲೋ ಮಾಡ್ಕೊಂಡು ಹೋಗ್ರಿ ಈಗೆಲ್ಲ ಜಗಳ ಮಾಡ್ಕೊಂಡು ಕುಂತ್ರಾಕಿ ನಾ ಪತಿ ಹಂಗೆ ಅಂತ ಬೀದರ್ ಕಳಿಸ್ಕೊಡ್ತೀವಿ. ಯಾವಾಗ ಕಳಿಸ್ಕೊಟ್ರಿ? ರಾತ್ರಿ 12 ಬಂದಿದ್ದು. ಇಂಜೆಕ್ಷನ್ ಮಾಡಿದಾರೆ ಯಾರು? ಅಲ್ಲಿ ಕಲ್ಕಟ್ಟಾದಾಗ ಸರ್ಕಾರಿ ಡಾಕ್ಟರ್ಗಳು ಅವರು ಒಬ್ಬ ಬರ್ಕೊಟ್ರಿ ಒಬ್ಬಾಕಿ ಮೇಡಮ್ ಕೊಟ್ಕೊಡ್ರಿ. ಈಗ ಆಕಿಗೆ ಈಗ ಪೇಷಂಟ್ ಅಳರಿ ಈಗ ಆಕಿ ಕೇಳ್ಬೋದ್ರಿ ಆಕಿ ಎಲ್ಲ ಹೇಳ್ಬೋದು. ನಾವು 5 ಚಿಕಾಯಿ 5 ಇಂಜೆಕ್ಷನ್ ಕೊಟ್ಟ ಮೇಲೆ ಏನು ಸಮಸ್ಯೆ? ಇಂಜೆಕ್ಷನ್ ಕೊಟ್ಟ ಮ್ಯಾಗ ಏನು ಸಮಸ್ಯೆ ಆಯ್ತು? ಈಕಿಗೆ ರಿಯಾಕ್ಷನ್ ಆಗಿದ್ರಿ. ಈಗ ಡೆಲಿವರಿ ಆಗಿದ್ದಾಗ ಒಂದೊಂದು ಗುಳಿ ತೊಗೊಂಡವ್ರಿ. ಇದು ಕಾಲಿನ ತೊಗೊಂಡು ಕಿತ್ತಾಡಿ ಇಲ್ಲಿ ಕಿತ್ತಾಡಿ ಇಲ್ಲಿ ಎಲ್ಲ ಅಂದ್ರಲ್ಲಿ ಗುಳಿ ಹೊಡೆದ ಒಂದು ಕುರಿ ತೊಗೊಂಡು ತೆಗ್ದಂಗೆ ಆ ತಾಯಿಗೆ ಅದನ್ನ ಡಾಕ್ಟರ್ ಹೇಳಿರಿ ಏನೋ ಏನಾಗ್ಯದ ಈಗ ಸೀರಿಯಸ್ ಅಳರಿ. ಈಗ ಆಕೆ ಆರಾಮ ಆಗಿದ ಮ್ಯಾಕೆ ನಮಗೆ ಗೊತ್ತಾಗತ್ತೆ. ಈಗ ಡಾಕ್ಟರ್ ಏನಂದ್ರಿ? ಹಿಂಗಾದಾಗ ನೀವು ಡಾಕ್ಟರ್ ಇಂಜೆಕ್ಷನ್ ಕೊಟ್ಟ ಮೇಲೆ ಇಂಜೆಕ್ಷನ್ ಕೊಟ್ಟ ಮ್ಯಾಗ ಏನಂದ್ರು? ಡಾಕ್ಟರ್ ಹೇಳಿರಲ್ಲ ಹಿಂಗಾಗಿತ್ತು ಅಂತ ಹೇಳಿ. ಹೇಳ್ಯಾರ್ರಿ. ಏನಂದ್ರೆ ಅವ್ರು ಮತ್ತೆ ಹೇಳ್ಯಾರ್ರಿ ಆಕಿನೇ ಸತ್ತಂದವ ನಮ್ದಿಂದ ಆಗಲ್ಲ ಒಂದು ಗಾಡಿನೇ ಈಗ ಗುಂಪೆ ಆಗಿದೆ ನನಗೆ ಯಾಕೋ ಪಿಂಡ ತಿರ್ಗಲ್ಲ ಅಂದ್ರೆ ಇಲ್ಲಿ ದವಾಖಾನೆಗೆ ಏನಾರ ಗಡಾರ ಇದು ಆಗ್ಯದ ಅಂತ ಇಲ್ಲಿ ದವಾಖಾನೆಗೆ ಬಂದ್ರೆ ಅವರು ಇಲ್ಲಿ ಇಟ್ಕೊಂಡು ಸ್ಕ್ಯಾನಿಂಗ್ ಮಾಡಿದವರು BCC ಮಾಡಿದವರು ರಕ್ತ ಟೆಸ್ಟ್ ಮಾಡಿದವರು ಎಲ್ಲ ಮಾಡಿದವರು ಸರ್ ಯಾಕೋ ನಿಮ್ಮ ವಿಡಿಯೋ ಹಚ್ಚಿರಿ ಸರ್ ಯಾಕೋ ನಿಮ್ಮ ವಿಡಿಯೋ ಹಚ್ಚಿರಿ ರಿಯಾಕ್ಷನ್ ಬಂದ ಅದು ಇನ್ಸನ್ ಮಾಡ್ಯಾರ ರಿಯಾಕ್ಷನ್ ಆಗ್ಯದ ಅಂತ ಮೇಡಮ್ ಅವ್ರಿಗೆ ಹೇಳಿ 4 ದಿನ ಒಂದೊಂದು ಅಂತ ಇಂಜೆಕ್ಷನ್ ಕೊಟ್ಟಾರ್ರಿ. 3 ದಿನ ಹೋಗಿರು 4ನೇ ದಿನಕ್ಕೆ ಬಂದ್ರೆ ಹೋದವ್ರ 11 ಗಂಟೆಗೆ ಇಂಜೆಕ್ಷನ್ ಮಾಡ್ಕೊಂಡು ಮನೆಗೆ ಬಂದು ನನಗೆ ಹಂಗೆ ಆಗ್ಲತ್ತದ ಹಿಂಗೆ ಆಗ್ಲತ್ತ ಅಂತ ಬಿದ್ದು ಮತ್ತೆ ಕಡೆ ಹುಮ್ಮಸ್ ತಂದೆವು ರಾತ್ರಿ 6 ಗಂಟೆ ಅಲ್ಲೊಂದು 3 ಗಂಟೆ 5 ಗಂಟೆ ಕೂರಿಸ್ಕೊಂಡು ರೀ ಅವ್ರು. ಯಾರು ಡಾಕ್ಟರ್ ಯಾರು ಎಲ್ಲಿ ಎತ್ತಾರೆ ಅಲ್ಲೇ ಕನಕಡ್ದ ಅವ್ರು ಹಾಸ್ಪಿಟ್ಲ್ ಹಾಂ ರೀ ಪ್ರಾಥಮಿಕ ಹಾಸ್ಪಿಟ್ಲ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಪ್ರಾಥಮಿಕ ಅವರು ಅಲ್ಲಿ ನಿರ್ಲಕ್ಷ್ಯ ಮಾಡಿದ ಡಾಕ್ಟ್ರು ನಿರ್ಲಕ್ಷ್ಯ ಮಾಡಿದ ಡಾಕ್ಟ್ರು ಕೇರ್ಲೆಸ್ ಮಾಡಿದ ಸಿಸ್ಟರ್ ಮಾಡ್ಯಾರ ಸಿಸ್ಟರು ಡಾಕ್ಟ್ರು ಯಾರು ಸಿಸ್ಟರ್ ಪ್ರೆಸೆಂಟ್ ಇಲ್ಲ ಸರ್ ಆನ್ ಡ್ಯೂಟಿಗೆ ಡಾಕ್ಟ್ರೇ ಇಲ್ಲಿ ಏನು ಮಾಡಿದ್ರು ಪ್ರಸಾದ್ ಅಂತ ನಾನು ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡ ಬೀದರ್. ಇವಾಗೇನಪ್ಪ ಅಂತಂದ್ರೆ ಸುಮಾರು ನಿನ್ನೆ ಮಧ್ಯಾಹ್ನ 11 ಗಂಟೆಗೆ ಹುಮನಾಬಾದ್ ತಾಲೂಕಿನ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಕನಕಟ್ಟ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿರ್ತಕ್ಕಂಥ ಡಾಕ್ಟರ್ಗಳ ನಿರ್ಲಕ್ಷ್ಯದಿಂದ ಒಂದು ಶಿಶುವಿನ ಜೀವ ಹೋಗಿದೆ ಸರ್. ಅದು ಏನಂತಂದ್ರೆ ಸರಿಸುಮಾರು 8 ವರ್ಷದ ಸರಿಸುಮಾರು 8 ತಿಂಗಳ ಗರ್ಭಿಣಿ ಆಗಿರ್ತಕ್ಕಂಥ ಯಲ್ಲಮ್ಮ ಅನ್ನೋರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕನಕಟ್ಟಕ್ಕೆ ಹೋಗಿರ್ತಾರೆ. ಅದೇ ಗ್ರಾಮದ ನಿವಾಸಿ ಆಗಿರ್ತಾರೆ. ಅವರಲ್ಲಿ ಹೋಗಿ 8 ತಿಂಗಳ ಗರ್ಭಿಣಿ ಆಗಿರ್ತಾರೆ. ಅವರೇ ಹಾಸ್ಪಿಟಲ್ಗೆ ತೋರಿಸ್ಕೊಳಕ್ಕೆ ಹೋದಾಗ ಅವ್ರಿಗೆ ಇಂಜೆಕ್ಷನ್ ಮಾಡ್ತಾರೆ. ಒಂದು ಸಣ್ಣ ಒಂದು ಚುಲ್ಲಕ್ಕೆ ಒಂದು ಮೈ ಹುಷಾರು ಇಲ್ಲಾರ್ದ ಕಾರಣಕ್ಕೆಲ್ಲ ಹಾಸ್ಪಿಟಲ್ಗೆ ಹೋದಾಗ ಅವ್ರಿಗೊಂದು ಇಂಜೆಕ್ಷನ್ ಮಾಡೋದ್ರ ಮುಖಾಂತರ ಗರ್ಭಿಣಿಯವ್ರ ಹರ ಅಂತ ಅನ್ನೋದು ತಿಳ್ಕೊಂಡು ಕೂಡ ಅಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳು ಇರೋದಿಲ್ಲ. ಅಲ್ಲಿರ್ತಕ್ಕಂಥ ಒಂದು ಸ್ಟಾಫ್ ನರ್ಸ್ ಮುಖಾಂತರ ಏನಪ್ಪ ಅಂದರೆ ಇಂಜೆಕ್ಷನ್ ಮಾಡಿಸ್ತಾರೆ. ಅಲ್ಲಿರ್ತಕ್ಕಂಥ ಮುಖ್ಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಇಸ್ಮಾಯಿಲ್ ಅವರ ಬೇಜವಾಬ್ದಾರಿತನದಿಂದ ಅಲ್ಲೇನಪ್ಪ ಅಂತಂದ್ರೆ ಆ ಎಮ್ಮಂದು ಮಗು ಇವತ್ತು ಮರಣ ಹೊಂದಿದ. ಅದಕ್ಕೆ ಏನಪ್ಪ ಅಂತಂದ್ರೆ ಒಂದು ನ್ಯಾಯ ಕೊಡಿಸುವಲ್ಲಿ ನಾವೆಲ್ಲ ಕೆಲಸ ಮಾಡ್ಬೇಕಂತೇಳಿ ನಾವಿಲ್ಲಿ ಸೇರಿದ್ದೀವಿ. ಅಲ್ಲಿ 11 ಗಂಟೆಗೆ ಅವ್ರು ಇಂಜೆಕ್ಷನ್ ಮಾಡ್ತಾರೆ. 3 ಗಂಟೆಗೆ ಮಗು ಮರಣ ಹೊಂದ್ತದೆ. ಆಮೇಲೆ ತಾಯಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತದೆ, ತಕ್ಲೀಫ್ ಆಗ್ತದೆ. ತದನಂತರ ಹುಮನಾಬಾದ್ ಕಡಾಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಜಯಶ್ರೀ ಪಾಟೀಲ್ ಕಡಾಳೆ ಅವ್ರು ಏನಪ್ಪ ಅಂತಂದ್ರೆ ಸ್ಕ್ಯಾನಿಂಗ್ ಮಾಡ್ತಾರೆ. ನಮ್ಮ ಕಡೆ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ. ಸ್ಕ್ಯಾನಿಂಗ್ ಮಾಡೋರು ಏನು ಹೇಳ್ತಾರೆ ಅಂತಂದ್ರೆ ಈಗಾಗಲೇ ಕೂಸು ತಲೆ ಇಲ್ಲ, ಕಾಲು ಏನಪ್ಪ ಅಂದ್ರೆ ಗರ್ಭಕೋಶದಿಂದ ಕಾಲು ಹೊರಗೆ ಬಂದವ. ಪ್ರೆಸೆಂಟ್ ಏನಪ್ಪ ಅಂತಂದ್ರೆ ಮಗು ಮರಣ ಹೊಂದಿದೆ. ಈಗಿದೇನಪ್ಪ ಅಂದ್ರೆ ಅದು
ಸಿಸರಿಂಗ್ ಮಾಡೋದ್ರ ಮುಖಾಂತರ ಏನಪ್ಪ ಅಂದ್ರೆ ತಾಯಿ ಜೀವ ಬದುಕಿಸ್ಬೋದು, ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳ್ತಾರೆ. ಅವಾಗ ಏನಪ್ಪ ಅಂದ್ರೆ ಒಂದು ದುಡ್ಡಿನ ವಿಚಾರದಾಗ ಅವ್ರು ಹೇಳ್ತಾರೆ ಒಂದು 30-35 ಸಾವಿರ ರೂಪಾಯಿ ಖರ್ಚು ಬರ್ತದೆ, ನೀವು ದುಡ್ಡು ಜಮಾ ಮಾಡಿರಿ ಅಂತ ಹೇಳ್ತಾರೆ. ಇಲ್ಲಿ ಆಸ್ಪತ್ರೆಯಲ್ಲಿ ಕೇಳ್ತಾರೆ, ಎಲ್ಲಿ ಕೇಳ್ತಾರೆ? ಕಡಾಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಡಾಕ್ಟರ್ ಜಯಶ್ರೀ ಪಾಟೀಲ್ ಕಡಾಳೆ ಅವ್ರು ಹೇಳ್ತಾರೆ. ಅವಾಗ ಕೂಡ ಏನಪ್ಪ ಅಂದ್ರೆ ಆ ಹೆಣ್ಮಗಳು ಎಲ್ಲಮ್ಮ ಅವ್ರ ಗಂಡ ರಮೇಶ್ ಅವ್ರು ಏನಪ್ಪ ಅಂದ್ರೆ 35 ಸಾವಿರ ರೂಪಾಯಿ ದುಡ್ಡಿನ ವ್ಯವಸ್ಥೆ ಮಾಡ್ಕೋತಾರೆ. ಮಾಡ್ಕೊಂಡಾಗ ಅವರಿಗೆ ಅಲ್ಲಿ ಕೂಡ ಕಾಯಿಸ್ತಾರೆ. ಸುಮಾರು 7 ಗಂಟೆಯಿಂದ ರಾತ್ರಿ 12:30 ತನಕ ಕಾಯಿಸ್ತಾರೆ. ರಾತ್ರಿ 12:30 ತನಕ ಕಾಯಿಸಿ ಮಾಡ್ತೀವಿ ನಾರ್ಮಲ್ ಆಗಿ ಮಾಡ್ತೀವಿ ಅಂತೇಳಿ ಹೇಳಿ ಸಿಸರ್ ಆಗಿ ಮಾಡ್ತೀವಿ ಅಂತ ಹೇಳಿದಾಗ ನೀವೆಲ್ಲ ಸೈನ್ ಮಾಡ್ಲಿಕ್ಕೆ ಒಪ್ತೀರೇನಂತ ಕೇಳಿದಾಗ ಹೌದು ನಾವು ಒಪ್ತೀವಿ, ನಾನು ಹೆಣ್ತಿ ಉಳಿದ್ರೆ ಸಾಕು, ಕೂಸಂತೂ ತೀರೋಗಿದೆ, ನಾನು ಹೆಣ್ತಿ ಉಳಿದ್ರೆ ಸಾಕು ಅಂತೇಳಿ ಇವ್ರು ಹೇಳ್ತಾರೆ. ಇವ್ರದ್ದೆಲ್ಲ ಸೈನ್ ತೊಗೊಂಡು ಎಲ್ಲ ಮಾಡಿ ಕೂಡ ಮಾಡ್ಲಿಕ್ಕೆ ಇವ್ರು ರೆಡಿ ಇದ್ರು ಕೂಡ ಅವ್ರು ಲಾಸ್ಟಿಗೆ ಏನಪ್ಪ ಅಂದ್ರೆ ನಿಮ್ಮ ದುಡ್ಡು ಬೇಡ, ನಿಮ್ಮ ಪೇಷಂಟು ಬೇಡ, ಲೇಟ್ ಆಗ್ತಾಯಿದೆ, ನೀವು ಯಾಕೆ ಮಾಡ್ತಾಯಿಲ್ಲ ಅಂತೇಳಿ ಇವರು ಸ್ವಲ್ಪ ಕೇಳಲಿಕ್ಕೆ ಹೋದಾಗ ನೀವು ನಿಮ್ಮ ಪೇಷಂಟ್ ತೊಗೊಂಡು ಹೋಗ್ರಿ ಅಂಥೇಳಿ ರಾತ್ರಿ 12ಕ್ಕೆ ಏನಪ್ಪ ಅಂತಂದ್ರೆ 12-12:30 ಹುಮನಾಬಾದ್ ಪೊಲೀಸ್ ಠಾಣೆಯ ಒಂದು 4 ಪೇದೆಗಳನ್ನು ಮತ್ತು ಇಬ್ಬರು ಮಹಿಳಾ ಪೇದೆಯನ್ನು ಕರೆಸಿ ಇವರನ್ನು ಹಾಸ್ಪಿಟಲಿಂದ ಹೊರದಬ್ತಾರೆ. ಹುಮನಾಬಾದ್ಲಿಂದ ಬೀದರ್ ಬ್ರಿಮ್ಸಿಗೆ ಬರ್ತಾರೆ. 12:30ಲಿಂದ ಅಬ್ಸರ್ವೇಷನ್ದಾಗ ಇಟ್ಟಿರ್ತಾರೆ ಬ್ರಿಮ್ಸವ್ರು. ಯಾವುದೋ ಡಾಕ್ಟರ್ ಬಂದು ಇವ್ರಿಗೆ ನೋಡಲ್ಲ, ಯಾವುದೋ ಡಾಕ್ಟರ್ ಬಂದು ಏನಪ್ಪ ಅಂತಂದ್ರೆ ಪೀಡಿಯಾಟ್ರಿಷಿಯನ್ ಬಂದು ಕೂಡ ನೋಡಲ್ಲ, ಯಾರೂ ಕೂಡ ಬಂದು ಇವ್ರಿಗೆ ನೋಡಲ್ಲ. ರಾತ್ರಿ 12:30ಯಿಂದ ಮುಂಜಾನೆ 8 ಗಂಟೆ ತನಕ ಯಾರೂ ಬಂದು ನೋಡಲ್ಲ. 8 ಗಂಟೆಗೆ ನಾನಂದ್ರೆ ಗೌತಮ್ ಬಂದು ಏನಪ್ಪ ಅಂತಂದ್ರೆ ಡಾಕ್ಟರ್ ಶೆಟ್ಕರ್ ಅವ್ರಿಗೆ ಮಾತಾಡ್ತೀನಿ, ಮತ್ತು ಡಾಕ್ಟರ್ ಬಾಲಿ ಅವ್ರಿಗೆ ಮಾತಾಡ್ತೀನಿ, ಮತ್ತು ಡಾಕ್ಟರ್ ಮಹೇಶ್ವರಿ ಅವ್ರಿಗೆ ಮಾತಾಡೋದ್ರ ಮುಖಾಂತರ ಏನಪ್ಪ ಅಂತಂದ್ರೆ ಆ ಎಮ್ಮಂದು ಏನಪ್ಪ ಅಂದ್ರೆ ಸಿಸರಿಂಗ್ ಮಾಡೋದ್ರ ಮುಖಾಂತರ 11 ಗಂಟೆಗೆ ಏನಪ್ಪ ಅಂತಂದ್ರೆ ಆ ಎಮ್ಮಂದು ಕೂಸಿಗೆ ಏನಪ್ಪ ಅಂದ್ರೆ ಹೊರಗೆ ತೆಗೆದು ಆ ಎಮ್ಮ ಉಳಿಸಲು ಏನಪ್ಪ ಅಂದ್ರೆ ನಾವು ಕೆಲಸ ಮಾಡ್ತೀವಿ. ಅವಾಗ ಏನಪ್ಪ ಅಂದ್ರೆ ಡಾಕ್ಟರ್ಗಳು ಇಲ್ಲಿ ಕೂಡ ಹೇಳ್ತಾರೆ ಅಂದ್ರೆ ಹೆಣ್ಮಗಳಿಗೆ ಏನಪ್ಪ ಅಂದ್ರೆ ಇನ್ಫೆಕ್ಷನ್ ಆಗಿದೆ ಒಳಗೆ ಲೇಟ್ ಮಾಡೋದ್ರಿಂದ ಅಂಥೇಳಿ ಡಾಕ್ಟರ್ ಕೂಡ ಆ ಎಮ್ಮಗೆ ಇಲ್ಲೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. 11 ಗಂಟೆಗೆ MLC ಆಗ್ತದೆ. 11 ಗಂಟೆಗೆ ಅದೇ ರೀತಿ ಡೆಲಿವರಿನೂ 11 ಗಂಟೆಗೆ ಏನಪ್ಪ ಅಂತಂದ್ರೆ ಆ ಎಮ್ಮಂದು ಮಗು ಕೂಡ ಹೊರಗೆ ತೆಗೆದು ಸಿಸರಿಂಗ್ ಮಾಡೋದ್ರ ಮುಖಾಂತರ ಆ ಮಗು ಹೊರಗೆ ತೆಗೆದು 11 ಗಂಟೆಗೆ MLC ಕೂಡ ಆಗ್ತದೆ. 11 ಗಂಟೆಯಿಂದ ನಾವು ಪೊಲೀಸ್ ಸ್ಟೇಷನ್ ಹುಮನಾಬಾದ್ ಪೊಲೀಸ್ ಸ್ಟೇಷನ್ PS ಆಗಿರ್ತಕ್ಕಂಥ ಬಸವರಾಜ್ ಅವರಿಗೆ ನಾವು ಇಂಟಿಮೇಷನ್ ಮಾಡ್ತೀವಿ. ಮಾಡಿದ್ರು ಕೂಡ ಅವ್ರು 1 ಗಂಟೆಗೆ ಪೊಲೀಸರು ಬರ್ತಾರೆ. ಬಂದು 1ರಿಂದ ಈಗ 6 ಗಂಟೆವರೆಗೆ ಆಗಿದೆ. ಇಲ್ಲಿವರೆಗೆ ಆ ಮಗುವಿಂದ ಏನಪ್ಪ ಅಂದ್ರೆ ಆ ಶಿಶುವಿಂದ ಏನಪ್ಪ ಅಂದ್ರೆ ಪೋಸ್ಟ್ ಮಾರ್ಟಮ್ ಆಗಿಲ್ಲ. ಇಲ್ಲಿವರೆಗೆ ಆ ಊರವ್ರು ಎಲ್ಲರೂ ನಾವೆಲ್ಲ ಸೇರಿನಪ್ಪ ಅಂದ್ರೆ ಕಾಯ್ತಾ ಇದ್ದೀವಿ. ಆ ಪೊಲೀಸರು ಕೂಡ ಏನಪ್ಪ ಅಂತಂದ್ರೆ 4-5 ತಾಸುವರೆಗೆ ಪಂಚನಾಮನೆ ಮಾಡ್ತಾ ಇದ್ದಾರೆ. ಇದು ಯಾವ ಮುಖಾಂತರ ಒಂದು ಬಡವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಅಂತ ಅನ್ನೋದು ನಾನು ನಿಮ್ಮ ಪತ್ರಿಕೆ ಮುಖಾಂತರ ಏನಪ್ಪ ಅಂತಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಈ ಕೇಂದ್ರ ಆಡಳಿತ ಇದು ನಮ್ಮ ಜಿಲ್ಲಾ ಆಡಳಿತಕ್ಕೆ ನಾನು ಕೇಳೋಕ್ಕೊಂದು ಮನವಿ ಮಾಡ್ತೀನಿ. ಅಬಕಾರಿ ಹಗರಣದ ಪ್ರಕರಣದಲ್ಲಿ ಸದ್ಯ ಜಾಮೀನಿನ ಮೇಲೆ ಹೊರಗಿರುವ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಜೂನ್ 2ರಂದು ಮತ್ತೆ ಜೈಲಿಗೆ ಹೋಗಲಿದ್ದಾರೆ. ಈ ನಡುವೆ ಕೇಜ್ರಿವಾಲ್ ಅವರು ತಮ್ಮ ಜನರಲ್ಲಿ ಭಾವನಾತ್ಮಕ ಮನವಿಯೊಂದನ್ನು ಮಾಡಿಕೊಂಡಿದ್ದಾರೆ. ಇಂದು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನನ್ನ ಹೆತ್ತವರಿಗೆ ವಯಸ್ಸಾಗಿದೆ, ನನ್ನ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಜೈಲಿನಲ್ಲೂ ಆಕೆಯ ಬಗ್ಗೆ ನಾನು ತುಂಬಾ ಚಿಂತಿತನಾಗುತ್ತೇನೆ. ಹೀಗಾಗಿ ನನ್ನ ಹೆತ್ತವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳಿದರು. ನನ್ನ ಪತ್ನಿ ಸುನೀತಾ ತುಂಬಾ ಧೈರ್ಯವಂತೆ. ಕಷ್ಟದ ಸಮಯದಲ್ಲಿ ಆಕೆ ನನಗೆ ಬೆಂಬಲವಾಗಿ ನಿಂತಿದ್ದಾಳೆ. ನನ್ನ ಜೀವನದಲ್ಲಿ ಕಷ್ಟದ ಸಮಯ ಬಂದಾಗ ನೀವೆಲ್ಲರೂ ನನಗೆ ಬೆಂಬಲ ನೀಡಿದ್ದೀರಿ. ನನ್ನ ಪ್ರಾಣ ಹೋದ್ರೂ ಸರಿ, ಸರ್ವಾಧಿಕಾರದ ವಿರುದ್ಧ ಹೋರಾಡುತ್ತೇನೆ. ದುಃಖಿಸಬೇಡಿ, ನಾನು ಇಂದು ಜೀವಂತವಾಗಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ನನ್ನನ್ನು ರಕ್ಷಿಸುತ್ತದೆ. ದೇವರು ಬಯಸಿದ್ದೆಲ್ಲ ಈ ನಿಮ್ಮ ಮಗ ಶೀಘ್ರದಲ್ಲೇ ಹಿಂದಿರುಗುತ್ತಾನೆ ಎಂದು ಕೇಜ್ರಿವಾಲ್ ಭಾವುಕರಾಗಿದ್ದಾರೆ. ಸುಪ್ರೀಂ ಕೋರ್ಟ್ ನನಗೆ ಪ್ರಚಾರಕ್ಕೆ 21 ದಿನಗಳ ಕಾಲ ಅವಕಾಶ ನೀಡಿತು. ನಾಳೆಗೆ 21 ದಿನಗಳು ಪೂರ್ಣಗೊಳ್ಳುತ್ತವೆ. ಭಾನುವಾರ ನಾನು ಶರಣಾಗಬೇಕಾಗಿದ್ದು ಮತ್ತೆ ತಿಹಾರ್ ಜೈಲಿಗೆ ಹೋಗುತ್ತೇನೆ. ಈ ಜನರು ನನ್ನನ್ನು ಎಷ್ಟು ದಿನ ಜೈಲಿನಲ್ಲಿ ಇಡುತ್ತಾರೋ ಗೊತ್ತಿಲ್ಲ, ಆದರೆ ನನ್ನ ಉತ್ಸಾಹ ಹೆಚ್ಚಾಗಿದೆ. ದೇಶವನ್ನು ಸರ್ವಾಧಿಕಾರದಿಂದ ರಕ್ಷಿಸಲು ನಾನು ಜೈಲಿಗೆ ಹೋಗುತ್ತಿದ್ದೇನೆ ಎಂದು ನನಗೆ ಹೆಮ್ಮೆ ಇದೆ ಎಂದರು. ಜೈಲಿನಲ್ಲಿ ನನ್ನನ್ನು ಹಲವು ರೀತಿಯಲ್ಲಿ ಬಗ್ಗಿಸಲು ಪ್ರಯತ್ನಿಸಿದರೂ ಅವರು ಯಶಸ್ವಿಯಾಗಲಿಲ್ಲ. ನನ್ನನ್ನು ಹಲವು ರೀತಿಯಲ್ಲಿ ಹಿಂಸಿಸುತ್ತಿದ್ದರು. ನಾನು 20 ವರ್ಷಗಳಿಂದ ಮಧುಮೇಹ ರೋಗಿಯಾಗಿದ್ದೇನೆ. ಕಳೆದ 10 ವರ್ಷಗಳಿಂದ ನಾನು ಪ್ರತಿದಿನ ಇನ್ಸುಲಿನ್ ತೆಗೆದುಕೊಳ್ಳುತ್ತಿದ್ದೇನೆ. ಆದರೆ ಜೈಲಿನಲ್ಲಿ ಅವರು ಹಲವಾರು ದಿನಗಳವರೆಗೆ ಇನ್ಸುಲಿನ್ ಕೊಡುವುದನ್ನು ನಿಲ್ಲಿಸಿದರು. ಹೀಗಾಗಿ ನನ್ನ ಶುಗರ್ ಲೆವೆಲ್ 300 ತಲುಪಿತು. ಈ ಜನರಿಗೆ ಏನು ಬೇಕು ಎಂದು ತಿಳಿದಿಲ್ಲ. ನಾನು 50 ದಿನಗಳ ಕಾಲ ಜೈಲಿನಲ್ಲಿದ್ದೆ. ಈ 50 ದಿನಗಳಲ್ಲಿ ನಾನು 6 kg ತೂಕವನ್ನು ಕಳೆದುಕೊಂಡೆ. ಜೈಲಿಗೆ ಹೋದಾಗ 70 kg ಇದ್ದ ನನ್ನ ತೂಕ ಇಂದು 64 kg ಆಗಿದೆ. ಜೈಲಿನಲ್ಲಿದ್ದ ಹೊರಬಂದರೂ ತೂಕ ಹೆಚ್ಚಾಗುತ್ತಿಲ್ಲ. ಇದು ಕೆಲವು ಗಂಭೀರ ಕಾಯಿಲೆಯ ಲಕ್ಷಣಗಳು ಆಗಿರಬಹುದು ಎಂದು ವೈದ್ಯರು ಹೇಳುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು.
माननीय सुप्रीम कोर्ट ने मुझे चुनाव प्रचार करने के लिए 21 दिन की मोहलत दी थी। कल 21 दिन पूरे हो रहे हैं। परसों मुझे सरेंडर करना है। परसों वापस मैं तिहाड़ जेल चला जाऊंगा। मुझे नहीं पता ये लोग इस बार कब तक मुझे जेल में रखेंगे, पर मेरे हौसले बुलंद हैं। देश को तानाशाही से बचाने के लिए जेल जा रहा हूं, इसका मुझे फक्र है। इन्होंने मुझे कई तरह से तोड़ने की कोशिश की, झुकाने की कोशिश की, मुझे चुप करने की कोशिश की, लेकिन ये सफल नहीं हुए। जब मैं अभी जेल में था तो इन्होंने कई तरह से मुझे प्रताड़ित किया। इन्होंने मेरी दवाइयां रोक दी। मैं 20 साल से सीरियस डायबिटीज यानी शुगर का मरीज हूं। पिछले 10 साल से मुझे रोज इंसुलिन के इंजेक्शन लगते हैं। रोज मेरे पेट में 4 बार इंजेक्शन लगते हैं। जेल में इन्होंने कई दिन मेरे इंसुलिन के इंजेक्शन बंद कर दिए। मेरी शुगर 300 सवा 300 तक पहुंच गई। इतने दिन तक शुगर इतनी हाई रहे तो किडनी और लिवर खराब हो जाते हैं। पता नहीं ये लोग क्या चाहते थे, इन्होंने ऐसा क्यों किया। जेल में मैं 50 दिन था। इन 50 दिनों में मेरा 6 किलो वजन कम हो गया। जब मैं जेल गया तब मेरा वजन 70 किलो था, आज 64 किलो है। जेल से छूटने के बाद भी वजन नहीं बढ़ रहा। डॉक्टर कह रहे हैं कि यह शरीर में किसी बड़ी बीमारी का भी संकेत हो सकता है। कई टेस्ट करवाने की जरूरत है। मेरे यूरिन में भी कीटोन लेवल बहुत ज्यादा हो गया है। परसों मैं सरेंडर करूंगा। सरेंडर करने के लिए लगभग दोपहर 3 बजे अपने घर से निकलूंगा। हो सकता है ये इस बार मुझे और ज्यादा प्रताड़ित करें, लेकिन मैं झुकूंगा नहीं। आप अपना ख्याल रखना। मुझे जेल में आपकी बहुत चिंता रहती है। आप खुश रहेंगे तो आपका केजरीवाल भी खुश रहेगा। मैं बेशक आपके बीच नहीं होऊंगा, लेकिन आप चिंता मत करना, आपके सारे काम चलते रहेंगे। मैं चाहे जहां रहूं, अंदर रहूं, बाहर रहूं, दिल्ली के काम नहीं रुकने दूंगा। आपकी फ्री बिजली, मोहल्ला क्लिनिक, अस्पताल, फ्री दवाइयाँ, इलाज, महिलाओं के लिए फ्री बस यात्रा, 24 घंटे बिजली और भी सारे काम चलते रहेंगे। और लौट के हर माँ बहन को हर महीने 1000 रुपये देने की भी शुरुआत करूंगा। मैंने हमेशा आपके परिवार का बेटा बन के अपना फर्ज निभाया है। आज मैं अपने परिवार के लिए आपसे कुछ मांगना चाहता हूं। मेरे माता पिता बहुत बुजुर्ग हैं। मेरी माँ बहुत बीमार रहती हैं। मुझे जेल में उनकी बहुत चिंता रहती है। मेरे पीछे से मेरे माता पिता का ख्याल रखना, उनके लिए दुआ करना, भगवान से प्रार्थना करना। दुआ में बड़ी ताकत होती है। आप मेरी माँ के लिए रोज प्रार्थना करेंगे तो वो जरूर स्वस्थ रहेंगी। मेरी पत्नी सुनीता बहुत मजबूत हैं। उन्होंने जिंदगी के हर मुश्किल वक्त में मेरा साथ दिया है। जब मुश्किल वक्त आता है तो पूरा परिवार एकजुट हो जाता है। आप सबने मुश्किल वक्त में मेरा बहुत साथ दिया है। हम सब मिलके तानाशाही से लड़ रहे हैं। देश को बचाने के लिए यदि मुझे कुछ हो जाए, यदि मेरे प्राण भी चले जाएं, तो गम मत करना। आपकी प्रार्थनाओं की वजह से ही आज मैं जिंदा हूं और आगे भी आपका आशीर्वाद मेरी रक्षा करेगा। अंत में बस ये कहना चाहता हूं, भगवान ने चाहा तो आपका ये बेटा बहुत जल्द वापस आएगा। जय हिंद। ಬಿಜೆಪಿಯಿಂದ ದೇಶದ ಉದ್ಧಾರ ಸಾಧ್ಯವಿಲ್ಲ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಡವರ ಉದ್ಧಾರ ಆಗಿಲ್ಲ. ಬದಲಿಗೆ ಅಂಬಾನಿ ಮತ್ತು ಅದಾನಿ ಎಂಬ ಇಬ್ಬರು ಉದ್ಯಮಿಗಳು ದೊಡ್ಡ ಶ್ರೀಮಂತರಾಗಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಇಲ್ಲಿಯ ಘೋಳೆ ಕಲ್ಯಾಣ ಮಂಟಪದಲ್ಲಿ ಗುರುವಾರ ನಡೆದ ವಿಧಾನ ಪರಿಷತ್ ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಡಾ ಚಂದ್ರಶೇಖರ್ ಪಾಟೀಲ್ ಪರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ದುಡಿಮೆ ಕೈಗಳಿಗೆ ಕೆಲಸ ನೀಡುವುದು ಕಾಂಗ್ರೆಸ್ ಸರ್ಕಾರದ ಮೊದಲ ಆದ್ಯತೆಯಾಗಿದೆ. ಆದರೆ ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಆದರೆ ಕಾಂಗ್ರೆಸ್ ರಾಜ್ಯದಲ್ಲಿ ನುಡಿದಂತೆ 5 ಗ್ಯಾರಂಟಿಗಳು ಜಾರಿಗೆ ತರುವ ಮೂಲಕ 30 ಅಲ್ಲದೆ 40 ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ಅಧಿಸೂಚನೆ ಹೊರಡಿಸಿದೆ. ನಿರುದ್ಯೋಗಿಗಳಿಗೆ ಸ್ಪಂದಿಸುವುದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಎಂದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೇಮಕಾತಿ ಮಾಡಿಕೊಂಡಿಲ್ಲ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು.
ನರೇಂದ್ರ ಮೋದಿ ಸರ್ಕಾರ ಕೇವಲ ಅದಾನಿ ಅಂಬಾನಿ ಅವರ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಕೇಂದ್ರ ಸರ್ಕಾರ ಬಡವರ ಪರ ಯಾವುದೇ ಯೋಜನೆಗಳನ್ನು ಜಾರಿಗೆ ತರದೆ ಕೇವಲ ಅದಾನಿ ಅಂಬಾನಿ ಪರ ಕೆಲಸ ಮಾಡಿದೆ. ಎಲ್ಲವೂ ಖಾಸಗೀಕರಣ ಮಾಡಲು ಹೊರಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚಂದ್ರಶೇಖರ್ ಪಾಟೀಲ್ ಗೆಲುವು ಸಾಧಿಸಿದರೆ ನನಗೆ ಶಕ್ತಿ ತುಂಬಿದ ತಾಗುತ್ತದೆ ಎಂದರು. ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡಿರುವುದು ಕಾಂಗ್ರೆಸ್ ಸರ್ಕಾರ. ಈ ಭಾಗಕ್ಕೆ ಉನ್ನತ ಶಿಕ್ಷಣದಲ್ಲಿ ಮೀಸಲಾತಿ ನೀಡಿದ್ದರಿಂದ 70 ವೈದ್ಯಕೀಯ ಸೀಟುಗಳಿಂದ 700ಕ್ಕೆ ಏರಿಕೆಯಾಗಿದೆ ಎಂದರು. ಒಂದು ವರ್ಷಗಳಲ್ಲಿ ಚುನಾವಣೆಯಲ್ಲಿ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಾವೆಲ್ಲ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ, ನುಡಿದಂತೆ ನಡೀತಾ ಇದ್ದೇವೆ, 5 ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದ್ದೇವೆ. ಜನ ಬೆಂಬಲ ನಮ್ಮ ಜೊತೆಲಿದೆ, ನೋಡಿದ್ದೀರಿ ಬಂದ. ಹೀಗಾಗಿ ಇವತ್ತು ಇದು ಬಹಳ ದೊಡ್ಡ ಮಟ್ಟದ ಚುನಾವಣೆ ಇದೆ. ಅಂದ್ರೆ ಇದರ ಕ್ಷೇತ್ರ ಬಹಳ ವಿಶಾಲವಾಗಿದೆ. 7 ಜಿಲ್ಲೆಗಳು ಬರ್ತವೆ ಕಲ್ಯಾಣ ಕರ್ನಾಟಕದಲ್ಲಿ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಈ 7 ಜಿಲ್ಲೆಗಳಲ್ಲಿ 1,56,000 ಮತದಾರರಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ 26,700 ಮತದಾರರಿದ್ದಾರೆ. ಸುಮಾರು 22,000 ತಿಳಿಬಹುದು. ಎಲ್ಲ ಪದವೀಧರಿದ್ದಾರೆ. ಹೀಗಾಗಿ ಇವತ್ತು ಕೆಳಮನೆ ಮೇಲ್ಮನೆ. ಕೆಳಮನೆ ಅಂದ್ರೆ ವಿಧಾನಸಭೆ ಅಲ್ಲಿ ನಾವೆಲ್ಲ ಹೋಗ್ತೀವಿ, ಚರ್ಚೆ ಮಾಡ್ತೀವಿ. ಮೇಲ್ಮನೆ ಅಂದ್ರೆ ವಿಧಾನ ಪರಿಷತ್ತು ಚಿಂತಕರ ಚಾವಡಿ ಅಂತ ಕರಿತೀವಿ, ಹಿರಿಯರ ಮನೆ ಅಂತ ಕರಿತೀವಿ. ಈಗ ಭೀಮರಾವ್ ಪಾಟೀಲ್ ಇದ್ದಿದ್ದು. ಈಗಾಗ ಮೇಲ್ಮನೆಯಲ್ಲಿ ಪದವೀಧರ ಬಗ್ಗೆ, ಶಿಕ್ಷಕರ ಬಗ್ಗೆ, ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಎಲ್ಲಾ ವಿಭಾಗಗಳದ್ದು ಚರ್ಚೆ ಆಗಬೇಕು. ಅವರ ಕಷ್ಟಗಳ ಬಗ್ಗೆ ಇವತ್ತೇನು ವಿಧಾನಸಭೆಯಲ್ಲಿ ಚರ್ಚೆ ಆಗಿ ವಿಧಾನ ಪರಿಷತ್ಗೆ ಬಿಲ್ಗಳು ಬರ್ತವೆ, ಅವು ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ವಿಧಾನ ಪರಿಷತ್ತು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಅದಕ್ಕೆ ವಿಧಾನ ಪರಿಷತ್ನಲ್ಲಿ ಪದವೀಧರ ಬಗ್ಗೆ ಕಳಕಳಿ ಅಂತವ್ರು ಬೇಕು. ಇದೇ ಕಾರಣಕ್ಕಾಗಿ 6 ವರ್ಷಗಳ ಕೆಳಗಡೆ 2018ರಲ್ಲಿ ನೀವೆಲ್ಲ ಸೇರಿ ಬೀದರ್ ಜಿಲ್ಲೆಯ ಕಲ್ಯಾಣ ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಗೆಲ್ಲಿಸಿಕೊಟ್ಟಿದ್ದಾರೆ. ಒಂದು ಅವಧಿಗೆ ಸಮರ್ಥವಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ತಿನಲ್ಲಿ ಒಳಗಡೆ ಹೊರಗಡೆ ಹೋರಾಟ ಮಾಡಿದ್ದಾರೆ. ಇವತ್ತು ಈ ಭಾಗಕ್ಕಾಗಿ ಅಭಿವೃದ್ಧಿಗಾಗಿ ಸ್ಪಂದನೆ ಮಾಡಿದ್ದಾರೆ. ಹೀಗಾಗಿ ನಮ್ಮ ಪಕ್ಷ ಮತ್ತೆ ಅವರಿಗೆ ಚುನಾವಣಾ ಕಣದಲ್ಲಿ ನಾವು ನಿಲ್ಲಿಸಿದ್ದೇವೆ. ಬೀದರ್ ಜಿಲ್ಲೆಯಿಂದ ಇರುವಂತವರೊಬ್ಬರೇ ಅಭ್ಯರ್ಥಿ. ಹೀಗಾಗಿ ನಮ್ಮ ಜಿಲ್ಲೆಯ ಪ್ರತಿಷ್ಠೆಯ ಪ್ರಶ್ನೆ ಇದೆ, ನಮ್ಗೆಲ್ಲರಿಗೆ ಗೌರವದ ಪ್ರಶ್ನೆ. ಹೀಗಾಗಿ ಆತ್ಮೀಯ ಬಂಧುಗಳೇ, ಇವತ್ತೇನು 3ನೇ ತಾರೀಕು ಚುನಾವಣೆ ಇದೆ. ನೀವೆಲ್ಲ ಇಲ್ಲಿ ಗೌರವ ಕ್ಷೇತ್ರದಲ್ಲಿ 2,700 ಮತದಾರರಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಚನ್ನರಾಯನ ದರ್ಗಾ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಶಿಕ್ಷಕರು ಮಕ್ಕಳಿಗೆ ಗುಲಾಬಿ ಹೂ ನೀಡುವುದರ ಮೂಲಕ ಪ್ರಾರಂಭಿಸಿದರು. ಈ ವೇಳೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಮಾತನಾಡಿ, ಶಿಕ್ಷಣದಿಂದ ಯಾರು ವಂಚಿತರಾಗಬಾರದು ಎಂದು ಸರ್ಕಾರವು ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವುದರ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಶೂ, ಸಾಕ್ಸ್, ವಿದ್ಯಾರ್ಥಿ ವೇತನ, ಬಿಸಿ ಊಟ, ಕ್ಷೀರಭಾಗ್ಯ, ಉಚಿತವಾಗಿ ಆರೋಗ್ಯ ತಪಾಸಣೆ ಇತರ ಉಚಿತವಾಗಿ ನೀಡುವುದಲ್ಲದೆ ನುರಿತ ಅರ್ಹ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣ ನೀಡುತ್ತದೆ. ಶಿಕ್ಷಣದ ಜೊತೆಗೆ ಬಡವ ಶ್ರೀಮಂತರೆಂಬ ಯಾವ ಭೇದ ಭಾವವಿಲ್ಲದೆ ಒಳ್ಳೆಯ ಸಂಸ್ಕಾರ ಸಿಗುತ್ತದೆ ಎಂದರು. ಇದೇ ವೇಳೆಯಲ್ಲಿ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯವರು ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಸಿಗುವ ಎಲ್ಲ ಉಚಿತ ಸೌಲಭ್ಯಗಳನ್ನು ಪಡೆದುಕೊಂಡು ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಒಳ್ಳೆ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಹಾಗೂ ಶಾಲೆಗೆ ಸರಿಯಾದ ಸಮಯಕ್ಕೆ ಬರುವುದರ ಮೂಲಕ ಶಿಸ್ತಿನ ಸಿಪಿಐಗಳಾಗಬೇಕು ಎಂದು ಹೇಳುತ್ತಾ ಎಲ್ಲರನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ 2 ಶಾಲೆಗಳ ಸಹ ಶಿಕ್ಷಕರು, ಸಹ ಶಿಕ್ಷಕಿಯರು, ಎಸ್ಡಿಎಂಸಿಯವರು, ಪೋಷಕರು ಮತ್ತು ಶಾಲೆಗಳ ಮಕ್ಕಳು ಪಾಲ್ಗೊಂಡಿದ್ದರು. ಈ ಮೂಲಕ ಮಕ್ಕಳಲ್ಲಿ ಶಿಕ್ಷಕರು ಹುರುಪು ತುಂಬಿ ಖುಷಿಯಿಂದ ಶಾಲೆಗೆ ಬರುವುದರ ಮೂಲಕ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕೆಂದರು.
ಡಾಕ್ಟರ್ ಬಂದ್ಬಿಟ್ಟು ಐಟು ಎಲ್ಲ ನೋಡ್ಬಿಟ್ಟು ಏನು ತೀರಾ ಯಾರಿಗೆ ಆರೋಗ್ಯ ಸರಿಯಿಲ್ವೋ ಅಂತ ಮಕ್ಕಳನ್ನ ರೆಫರ್ ಮಾಡಿ ಹೋಗ್ತಾರೆ. ಕರ್ಕೊಂಬರಿ ಸರ್ಕಾರಿ ಆಸ್ಪತ್ರೆಗೆ ಅಂತ ಹೇಳ್ಬಿಟ್ಟು ಕರ್ಕೊಂಬರಿ ಅಂತ ಹೇಳ್ಬಿಟ್ಟು ರೆಫರ್ ಮಾಡಿ ಹೋಗ್ತಾರೆ, ಹೌದಲ್ವಾ? ಸೊ ಈ ರೀತಿ ಆರೋಗ್ಯ ತಪಾಸಣೆಯನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ನೆಕ್ಸ್ಟ್ ಶುಚಿ ಪ್ಯಾಡ್, ಹೆಣ್ಮಕ್ಳಿಗೆ ಶುಚಿ ಪ್ಯಾಡನ್ನು ಈ ಸಲ ಏನೋ ಸ್ಟಾಪ್ ಮಾಡಿದ್ದಾರೆ. ಸೊ ಅಂಥ ಒಂದು ಶುಚಿ ಪ್ಯಾಡನ್ನು ಸರ್ಕಾರ ಒದಗಿಸ್ತಾ ಇದೆ. ನೆಕ್ಸ್ಟ್ ಉಚಿತ ವೇಷಭೂಷಣ ಹಾಕೊಂಡು, ಹೌದಲ್ವಾ? ಆ ಥರದ್ದೆಲ್ಲರೂ ಕೂಡ ಪ್ರತಿಭಾ ಕಾರಂಜಿಯಲ್ಲಿ ಅಂದರೆ ಮಕ್ಕಳಲ್ಲಿ ಇರತಕ್ಕಂಥ ಅಥವಾ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನ ಹೊರಹೊಮ್ಮುತ್ತೆ ಬೇಸಿಗೆ ಅವರು ನಮ್ಮ ಕಷ್ಟದಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಗಳನ್ನ ಮಕ್ಕಳನ್ನು ಸೇರಿಸ್ಕೊಂಡು ಒಂದು ಕಡೆ ಪ್ರತಿಭಾ ಕಾರಂಜಿಯನ್ನು ಮಾಡ್ತಾ ಇದೆ ಸರ್ಕಾರ. ನೆಕ್ಸ್ಟ್ ಇನ್ಸ್ಪೈರ್ ಅವಾರ್ಡ್, ಅಂದರೆ 7ನೇ ತರಗತಿ ಮಕ್ಕಳಿಗೆ ಇನ್ಸ್ಪೈರ್ ಅವಾರ್ಡ್ ಅಂತಕ್ಕಂಥ ಒಂದು ಕಾರ್ಯಕ್ರಮವೂ ಕೂಡ ಇದೆ. ನೆಕ್ಸ್ಟ್ ಗ್ರಂಥಾಲಯದಲ್ಲಿ ಸುಮಾರು 650 ಪುಸ್ತಕಗಳಿದ್ದಾವೆ, ಗೊತ್ತಾಯ್ತಂದ್ರ? ಲೈಬ್ರರಿಯಲ್ಲಿ 650 ಪುಸ್ತಕಗಳಿದ್ದಾವೆ. ಸೊ ನೀವು ವಾರಕ್ಕೊಂದರಂತೆ ಕತೆ ಪುಸ್ತಕಗಳನ್ನ ನಿಮ್ಗೆ ಯಾವ ವಿಷಯ. ಆಟೋ ಹಾಗೂ ಶಾಲಾ ಬಸ್ಸು ಚಾಲಕರು ಮತ್ತು ಶಾಲಾ ಮಕ್ಕಳ ಪಾಲಕರುಗಳಲ್ಲಿ ಹಾಗೂ ವಿದ್ಯಾಸಂಸ್ಥೆಗಳಲ್ಲಿ ಬೀದರ್ ಜಿಲ್ಲಾ ಪೊಲೀಸರಿಂದ ಮನವಿ. ಜೂನ್ 1ನೇ ವಾರ ಶಾಲೆಗಳು ಮರುಪ್ರಾರಂಭವಾಗುತ್ತಿದ್ದು, ಈ ಸಂದರ್ಭದಲ್ಲಿ ಈ ಕೆಳಕಂಡ ಅಂಶಗಳನ್ನು ತಾವೆಲ್ಲರೂ ಕಡ್ಡಾಯವಾಗಿ ಪಾಲಿಸುತ್ತೀರೆಂದು ಭಾವಿಸುತ್ತೇನೆ ಎಂದು ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ಮನವಿ ಮಾಡಿದ್ದಾರೆ. ಶಾಲೆಗೆ ಕರೆದೊಯ್ಯುವ ಮಕ್ಕಳನ್ನು ಡ್ರೈವರ್ ಸೀಟ್ನ ಪಕ್ಕದಲ್ಲಿ ಕೂಡಿಸಬಾರದು. ಪಾಲಕರು ಆಟೋ ಚಾಲಕರಿಗೆ ಕಡಿಮೆ ಹಣಕ್ಕಾಗಿ ಚೌಕಾಶಿ ಮಾಡದೆ ತಮ್ಮ ಮಕ್ಕಳ ಸುರಕ್ಷತೆ ಕುರಿತು ಎಚ್ಚರಿಕೆ ವಹಿಸಿ. ಆಟೋ ಚಾಲಕರು ಮಕ್ಕಳನ್ನು ಹಿಂದಿನ ಸೀಟಿನಲ್ಲಿ ಮಾತ್ರ ಕೂಡಿಸಬೇಕು ಹಾಗೂ ಆಟೋಗಳು ಬಾಗಿಲುಗಳನ್ನು ಹೊಂದಿರಬೇಕು. ವಿದ್ಯಾಸಂಸ್ಥೆಯವರು ಈ ಕುರಿತು ಪಾಲಕರಲ್ಲಿ ವಾಟ್ಸಪ್ ಸಂದೇಶ ಮೂಲಕ ಪಾಲಕರಿಗೆ ಮಾಹಿತಿ ತಲುಪಿಸುವುದು. ವಿದ್ಯಾಸಂಸ್ಥೆಗಳು ತಮ್ಮ ಶಾಲಾ ಬಸ್ಗಳಲ್ಲಿ ಕಡ್ಡಾಯವಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲೇಬೇಕಾಗುತ್ತದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಂಡರ್ಟೇಕಿಂಗ್ನ ಆರ್ಟಿಒ ಅಧಿಕಾರಿಯವರಿಗೆ ಸಲ್ಲಿಸಬೇಕು. ಆಟೋ ಮತ್ತು ಶಾಲಾ ವಾಹನಗಳು ಫಿಟ್ನೆಸ್ ಸರ್ಟಿಫಿಕೇಟ್ ಮತ್ತು ಇನ್ಶೂರೆನ್ಸ್ ಹೊಂದಿರುವುದು ಕಡ್ಡಾಯವಾಗಿದೆ. ಪಾಲಕರುಗಳು ಕಡ್ಡಾಯವಾಗಿ ತಮ್ಮ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ದ್ವಿಚಕ್ರ ವಾಹನಗಳಾಗಲಿ ಮತ್ತು 4 ಚಕ್ರ ವಾಹನಗಳಾಗಲಿ ಚಲಾವಣೆ ಮಾಡಲು ಬಿಡಬಾರದು. ಬೀದರ್ ಜಿಲ್ಲಾ ಪೊಲೀಸ್ ಮತ್ತು ಆರ್ಟಿಒ ಅಧಿಕಾರಿಗಳೊಂದಿಗೆ ಶಾಲಾ ಕಾಲೇಜುಗಳ ಬಳಿ ಜೂನ್ 1ರಿಂದ ಈ ಬಗ್ಗೆ ವಿಶೇಷ ಕಾರ್ಯಾಚರಣೆ ನಡೆಸುತ್ತಿದ್ದು, ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸಂಚಾರ ನಿಯಮಗಳನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಿ ಮತ್ತು ಸುರಕ್ಷಿತವಾಗಿರಿ ಎಂದರು. ಎಲ್ಲರಿಗೂ ನಮಸ್ಕಾರ. ಆಟೋ ಹಾಗೂ ಶಾಲಾ ಬಸ್ಗಳ ಚಾಲಕರುಗಳು ಮತ್ತು ಶಾಲಾ ಮಕ್ಕಳ ಪಾಲಕರುಗಳಲ್ಲಿ ಹಾಗೂ ವಿದ್ಯಾಸಂಸ್ಥೆಗಳ ಅವರಿಗೆ ಬೀದರ್ ಜಿಲ್ಲಾ ಪೊಲೀಸರಿಂದ ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಜೂನ್ 1ನೇ ವಾರದಿಂದ ತಮಗೆಲ್ಲ ಗೊತ್ತಿರುವಂತೆ ಶಾಲೆಗಳು ಪುನರಾರಂಭ ಆಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಈ ಕೆಳಕಂಡ ಅಂಶಗಳನ್ನು ತಾವೆಲ್ಲರೂ ಕಡ್ಡಾಯವಾಗಿ ಪಾಲಿಸುತ್ತೀರೆಂದು ಭಾವಿಸ್ತಾ ಇದ್ದೇನೆ. ಮೊದಲನೇದಾಗಿ, ಶಾಲೆಗೆ ಕರೆದೊಯ್ಯುವಂತಹ ಮಕ್ಕಳನ್ನು ಆಟೋ ಚಾಲಕರು ತಮ್ಮ ಡ್ರೈವರ್ ಸೀಟ್ನ ಪಕ್ಕದಲ್ಲಿ ಏನಂದರೆ ಕೂರಿಸಬಾರ್ದು. ಪಾಲಕರು ಆಟೋ ಚಾಲಕರಿಗೆ ಕಡಿಮೆ ಹಣಕ್ಕಾಗಿ ಚೌಕಾಶಿ ಮಾಡದೆ ತಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ ಕೂಡ ಏನಂದರೆ ಎಚ್ಚರಿಕೆ ವಹಿಸಬೇಕಾಗ್ತದೆ. ಆಟೋ ಚಾಲಕರು ಮಕ್ಕಳನ್ನು ಹಿಂದಿನ ಸೀಟ್ನಲ್ಲಿ ಮಾತ್ರ ಕೂಡಿಸಬೇಕು ಹಾಗೂ ಆಟೋಗಳಿಗೆ ಏನಂದರೆ ಬಾಗಿಲುಗಳನ್ನು ಹೊಂದಿರಬೇಕಾಗ್ತದೆ. ಇನ್ನು ವಿದ್ಯಾಸಂಸ್ಥೆಯವರು ಈ ಕುರಿತು ಪಾಲಕರಲ್ಲಿ ವಾಟ್ಸ್ಆ್ಯಪ್ ಸಂದೇಶಗಳನ್ನು ನೀಡೋದರ ಮೂಲಕ ಮಾಹಿತಿಯನ್ನು ತಲುಪಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಜೊತೆಗೆ ವಿದ್ಯಾಸಂಸ್ಥೆಗಳು ತಮ್ಮ ಒಂದು ಶಾಲಾ ಬಸ್ಗಳಲ್ಲಿ ಕಡ್ಡಾಯವಾಗಿ CCTV ಕ್ಯಾಮೆರಾಗಳನ್ನು ಅಳವಡಿಸಲೇಬೇಕಾಗ್ತದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ತಾವು ಅಂಡರ್ಟೇಕಿಂಗನ್ನು RTO ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಸಲ್ಲಿಸಬೇಕಾಗ್ತದೆ. ಆಟೋ ಮತ್ತು ಶಾಲಾ ವಾಹನಗಳು ಫಿಟ್ನೆಸ್ ಸರ್ಟಿಫಿಕೇಟು ಮತ್ತು ಇನ್ಶೂರೆನ್ಸು ಇವುಗಳನ್ನು ಹೊಂದಿರುವಂಥದ್ದು ಕಡ್ಡಾಯವಾಗಿರ್ತದೆ. ಪಾಲಕರುಗಳು ಕಡ್ಡಾಯವಾಗಿ ತಮ್ಮ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ದ್ವಿಚಕ್ರ ವಾಹನಗಳಾಗಲಿ ಅಥವಾ 4 ಚಕ್ರದ ವಾಹನಗಳಾಗಲಿ ಚಲಾವಣೆ ಮಾಡಲಿಕ್ಕೆ ಬಿಡಬಾರದು. ಮತ್ತು ಶಾಲಾ ಕಾಲೇಜುಗಳು ಪ್ರಾರಂಭಗೊಳ್ಳುತ್ತಿರುವುದರಿಂದ ಈ ವಿಷಯ ಕುರಿತು RTO ಅಧಿಕಾರಿಗಳೊಂದಿಗೆ ಶಾಲಾ ಕಾಲೇಜುಗಳ ಬಳಿ ಜೂನ್ 1ರಿಂದ ಈ ಬಗ್ಗೆ ವಿಶೇಷ ಕಾರ್ಯಾಚರಣೆ ನಡೆಸುತ್ತಿದ್ದು, ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವುದರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸಂಚಾರಿ ನಿಯಮಗಳನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಿ ಮತ್ತು ಸುರಕ್ಷಿತವಾಗಿರಿ. ಬೀದರ್ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರ ಮಾಹಿತಿಗಾಗಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.